ಸೊ ಸ್ನೇಹಿತರೆ, ಕೊನೆಯದಾಗಿ ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ, ನಾನು ನಿಮ್ಗೆ ಹೇಳ್ತಿದ್ದೆ ಒಂದು ಸರ್ಪ್ರೈಸ್ ಇದೆ ಅಂತ. ಸರ್ಪ್ರೈಸ್ ಬಂದು ಇವತ್ತು ನಾವು ಬೋಟ್ ರೈಡ್ ಹೋಗ್ತಾ ಇದ್ದೀವಿ. ಬನ್ನಿ ನಿಮ್ಗೆ ಬೋಟ್ ರೈಡ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಆ್ಯಂಡ್ ನೋಡಿ ಹೆಂಗಿದೆ ಬೋಟ್, ನಮ್ಮದು ಹೋಮ್ ಸ್ಟೇ ಅವ್ರದ್ದೇ ಬೋಟ್ ಇದು. ಸೊ ನೋಡ್ಬೋದು, ಅಲ್ಲೊಂದು ಪುಟಾಣಿ ಬೋಟ್ ಬೇರೆ ಇಟ್ಬಿಟ್ಟವ್ರೆ, ಒಂದು ದೊಡ್ಡ ಬೋಟ್ ಒಳಗಡೆ. ಬನ್ನಿ ಹೋಗೋಣ. ಕ್ರೇಜಿ. ಸೊ ಇದೆ ಇವತ್ತಿನ ಸರ್ಪ್ರೈಸ್. ಸೊ ಬೋಟ್ ನೋಡಿ ಹೇಗಿದೆ ಅಂತ, ಚೆನ್ನಾಗಲ್ವಾ? ಸೊ ಇದು ಮೋಟರ್ ಬೋಟೇ ಅನಿಸುತ್ತೆ. ಯಾವ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀರಾ? ಇವಾಗ ನಿಮಗೆ ಮ್ಯಾಂಗ್ರೋವ್ ಸಿಗುತ್ತೆ, ಆಮೇಲೆ ಲೋಟಸ್ ವ್ಯೂ ಪಾಯಿಂಟ್, ಆಮೇಲೆ ಬಂದ್ಬಿಟ್ಟು ಕೇರಳ ಸೀನರಿ, 3.5 ಅದರಲ್ಲಿ ಐಲ್ಯಾಂಡ್ ಎಲ್ಲ ಕಾಣಿಸುತ್ತೆ, ಸೈಡ್ ಸೀನರಿ. ಓಕೆ. ಸೊ ಈಗ ಲೆವೆಲ್ ಮಾಡ್ಕೋತಾ ಇದ್ದಾರೆ ಬೋಟ್ನ ಫಸ್ಟು, ಆಮೇಲೆ ಲೆವೆಲ್ ಆದಮೇಲೆ ಬೋಟ್ ಆನ್ ಮಾಡಿ ಡ್ರರ್ ಅಂತ ಹೋಗ್ತಾ ಇರೋದೆ. ನಮ್ಮ ಅರ್ಧಂಗೆ ಫುಲ್ ಎಕ್ಸೈಟೆಡ್ ಇವತ್ತು. ಸೊ ನಾವು ಈ ಒಂದು ಬೋಟ್ ರೈಡ್ಗೆ ಏನಿಲ್ಲ ಅಂದರೆ ಒಂದು 2 ಡೇಸಿಂದ ಕಾದಿದ್ದೀವಿ. ಖುಷಿಯಿಂದ ನಾವು ಬೋಟ್ ರೈಡ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಈಗ ನನಗೆ ದೊಡ್ಡ ಬೋಟ್ಗಿಂತ ಈ ಪುಟಾಣಿ ಬೋಟ್ ತುಂಬ ಇಷ್ಟ ಆಯಿತು. ಇಲ್ಲಿ ಥಿಂಗ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ನೋಡಿ ಜಾಗ ಮಾಡಿದ್ದಾರೆ. ನೀವು ಬೇಕಾದ್ರೆ ನಿಮ್ಮ ಥಿಂಗ್ಸ್ ಎಲ್ಲ ಇಲ್ಲಿ ಇಟ್ಕೋಬೋದು. ಅಕಸ್ಮಾತ್ ಫೋನೋ ಏನೋ ವ್ಯಾಲ್ಯೂಬಲ್ ಥಿಂಗ್ಸ್ ಇದ್ದರೆ ಇಲ್ಲಿ ಇಟ್ಕೊಂಡ್ರೆ ಸೇಫ್ ಆಗಿರುತ್ತೆ ಅಂತ. ಸೊ ಈಗ ಸನ್ಸೆಟ್ ಆಗುವಂಥ ಟೈಮು, ಈ ಟೈಮಲ್ಲಿ ಬೋಟಿಂಗ್ ಹೋಗ್ತಾ ಇದ್ದೀವಿ. ಸೊ ಈಗ ಸ್ಟಾರ್ಟ್ ಮಾಡಿದ್ಮೇಲೆ ಡ್ರರ್ ಅಂತ ಹೋಗ್ತಾರೆ ಈಗ. ಸೊ ಲೆವೆಲಿಂಗ್ ಆಯ್ತು ಈಗ ಬೋಟ್ದು. There you go. Crazy. ಸೊ ಟಾಪ್ ಆ್ಯಂಗಲಲ್ಲಿ ನೋಡೋಣ ಹೇಗೆ ಕಾಣುತ್ತೆ ಅಂತ. ನಾನು ಫ್ಲೈಓವರ್ ಕೆಳಗಡೆ ಅಂದರೆ ಈ ಬ್ರಿಡ್ಜ್ ಕೆಳಗಡೆ ಹೋಗ್ತಾರೆ ಅಂತ ಅಂದ್ಕೊಂಡೆ, ಇಲ್ಲ. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನಪ್ಪ ಅಂದರೆ, ಯೂಶಲಿ ಎಲ್ಲರೂ ಈ ಬೋಟ್ ರೈಡ್ ಮಾಡೋದಕ್ಕೆ, ಅದು ಬೋಟ್ ರೈಡ್ ನಡೆಸೋದಕ್ಕೆ ಒಂದು ಜಾಗ ಇದೆ ಅಲ್ಲಿ ಕಾರ್ನರಲ್ಲಿ. ಹೋದ್ರೆ ತೋರಿಸ್ತೀನಿ ನಿಮ್ಗೆ ಆ ಜಾಗದಲ್ಲಿ. ಯೂಶಲಿ ಅಲ್ಲಿ ಹೋಗಿ ಕಾರ್ ಪಾರ್ಕಿಂಗ್ ಮಾಡಿ ಎಲ್ಲ ಮಾಡಬೇಕಾಗತ್ತೆ. ನಮ್ಮ ಹೋಮ್ ಸ್ಟೇದು ಸ್ಪೆಷಾಲಿಟಿ ಏನಪ್ಪ ಅಂದರೆ, ನಿಮಗೆ ಕರೆಕ್ಟಾಗಿ ನೀವು ಎಲ್ಲಿ ಪಾರ್ಕಿಂಗ್ ಮಾಡಿರ್ತೀರೋ ಅಲ್ಲಿಗೆ ಬೋಟ್ ಬರುತ್ತೆ. ಸೊ ಅಲ್ಲೇ ಕೂತು ವೆಯ್ಟ್ ಮಾಡಿ ಆರಾಮಾಗಿ ಬೋಟ್ ಹತ್ಕೋಬೋದು. ಪಾರ್ಕಿಂಗ್ ಹೋಗಿ ಅಲ್ಲಿ ಪಾರ್ಕಿಂಗ್ ಮಾಡಿ ಅದು ತಲೆನೋವೇ ಇಲ್ಲ. ಸೊ ಹಾಗಾಗಿ ಈ ಹೋಮ್ ಸ್ಟೇನ ಕನ್ಸಿಡರ್ ಮಾಡಿ. ಪ್ರೈಸು ನಿಮಗೆ ನಾನು ಇಡೀ ಬ್ಲಾಗ್ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಹೇಳ್ತೀನಿ ಎಷ್ಟು ಪ್ರೈಸು ಅಂತ. ಸೊ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಎಷ್ಟಿರ್ಬೋದು ಪ್ರೈಸು ಅಂತ. ಕರೆಕ್ಟಾಗಿದ್ದರೆ ನೋಡೋಣ. ಸೊ ನೀವು ಅಲ್ಲಿ ಏನು ನೋಡ್ತಾ ಇದ್ದೀರಾ ಆ ಕಾರ್ನರಲ್ಲಿ, ಅಲ್ಲೆಲ್ಲ ಇರ್ತವೆ ಯೂಶಲಿ ಎಷ್ಟೊಂದು ಬೋಟ್ಸ್ ಇರುತ್ತೆ. ನೀವು ಅಲ್ಲೆಲ್ಲ ಹೋಗಿ ಬೋಟ್ ರೈಡ್ ತೊಗೋಬೋದು. ಬಟ್ ನಾವು ಹೋಮ್ ಸ್ಟೇಯಲ್ಲೇ ಬುಕ್ ಮಾಡಿದ್ರಿಂದ ನಮ್ಗೆ ಒಂದು ಒಳ್ಳೆ ಪ್ರೈಸಿಂಗಲ್ಲೇ ಸಿಕ್ಕಿದೆ. ಸೊ ಈ ಬೋಟ್ ರೈಡು ನಮಗೆ 18 ಕಿಲೋಮೀಟರ್ ಹೋಗುತ್ತೆ. 18 ಕಿಲೋಮೀಟರ್ಗೆ ನಾವು ಪೇ ಮಾಡ್ತಾ ಇರೋದು 1600 ರೂಪಾಯಿ. ಒಂಚೂರು ಕಮ್ಮಿ ಮಾಡ್ತಾರೆ. ಸೊ ನಾವಿನ್ನೂ ಪ್ರೈಸ್ ಎಕ್ಸಾಕ್ಟ್ ಪ್ರೈಸ್ ಕೊಟ್ಟಿಲ್ಲ, ಬಟ್ ಚೂರು ಕಮ್ಮಿ ಮಾಡ್ತಾರೆ. ಬೇಕಾದ್ರೆ ಕಮ್ಮಿನೂ ಮಾಡ್ಕೋಬೋದು ನೀವು. ಸೊ ಇದರಲ್ಲಿ 18 ಕಿಲೋಮೀಟ್ರಲ್ಲಿ ನಿಮಗೆ 4 ರಿಂದ 5 ಪ್ಲೇಸ್ ತೋರಿಸ್ತಾರೆ. ನನ್ನ ವೈಫ್ ಅಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ. ಎಲ್ಲಪ್ಪ ಬೂತಿ ತೋರಿಸಪ್ಪ ನೀನು ಅಂತೀರಾ? ಓಕೆ, ಹಿಯರ್ ಐ ಆಮ್. A twisted feeling, feelings I can't let go. Oh, the thunder keeps calling, the raindrops won't stop falling, falling down in a hole. That love lies in my head, 'cause I fell for all you said. Too easy. Dark clouds won't let me forget. I don't know why I let it get to me. It gets to me. ನೋಡ್ತಾ ಇದ್ದೀರಾ, ಈಗ ನಾವು ಹೋಗ್ತಾ ಇದ್ದೀವಿ ಮ್ಯಾಂಗ್ರೂವ್ ಫಾರೆಸ್ಟ್ ಒಳಗೆ. ಸೊ ಇದಿಷ್ಟು ಮ್ಯಾಂಗ್ರೂವ್ ಫಾರೆಸ್ಟ್ ನೀವು ನೋಡ್ತಾ ಇರೋದಿಲ್ಲಿ. ಇವು ಮಾತ್ರ ಚಿಂದಿ ಅನ್ಕೊಳ್ಳಿ.
ಇವಾಗ ಅರ್ಥ ಆಗ್ತಿದೆ ಏನಕ್ಕೆ ಎಲ್ಲರೂ ಪ್ರೀ ವೆಡ್ಡಿಂಗ್ ಶೂಟ್ಗೋಸ್ಕರ ಇಲ್ಲಿಗೆ ಬರ್ತಾರೆ ಅಂತ. ಸೊ ಇಂಥ ಜಾಗದಲ್ಲಿ ನೀವು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಬೇಕು ಅಂದಂಗೆ ಹೆಂಗೆ ಕಾಣಿಸ್ತೀರಾ ಗೊತ್ತಾ? ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ನೋಡಿ ನನ್ನ ವೈಫ್ ಕೂತಿದ್ದಾಳೆ ಆ ಕಡೆ ತಿರ್ಕೊಂಡು. ಲೊಕೇಶನ್ ಎಷ್ಟು ಚೆನ್ನಾಗಿ ಮಾಡ್ತಿದೆ ನೋಡಿ, ಫೋಟೋಜಿನಿಕ್ ಆಗಿ ಕ್ರೇಜಿ ಆಗಿದೆ ಅಲ್ವಾ? ಸೊ ಈ ಬೋಟ್ಗೂ ಅಲ್ಲಿ ಮುಂದೆ ಅದು ಹೋಗ್ತಾ ಇರೋ ವ್ಯೂ ನೋಡೋದಕ್ಕೂ ಸೂಪರಾಗಿ ಕಾಣಿಸ್ತಿದೆ. ಸೊ ಆ್ಯಕ್ಚುಲಿ ನಾನು ಕಂಪ್ಲೀಟ್ ವೈಡ್ ಆ್ಯಂಗಲ್ ಹಾಕಿದ್ದೀನಿ. ಸೊ ನನ್ನ ವಾಯ್ಸ್ ಏನಾದರೂ ಪಿಕ್ ಆಗ್ತಾ ಇಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ, ಯಾಕಂದರೆ ಬೋಟ್ದು ಸೌಂಡು ಹೆವಿ ಇದೆ. ಸೊ ಆದಷ್ಟು ಸ್ವಲ್ಪ ಜೋರಾಗೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ ಅಲ್ವಾ ವ್ಯೂ ಮಾತ್ರ? ಸೊ ಇದಿಷ್ಟು ಮ್ಯಾಂಗ್ರೂ ವ್ಯೂ ಅಂತೆ. ಸೊ ನೀವು ನೋಡ್ತಾ ಇದ್ದೀರಾ ಪಕ್ಕದಲ್ಲಿ ನೋಡಿ ಇಲ್ಲೆಲ್ಲ ಹೆಂಗಿದೆ. ಸೊ ಮರಗಳ ಬೇರು ಅನ್ಸುತ್ತೆ ಅದು, ಹಂಗೆ ಮೇಲ್ಮೇಲೆ ಚುಚ್ಚು ಉಪ್ಪುಗಿದೆ ಸ್ಟ್ರೈಟಾಗಿ ನೋಡಿ. ಇಲ್ಲಿ ಕ್ಲೀನಾಗಿ ಕಾಣುತ್ತೆ ನೋಡಿ, ಹೌದಾ? ನೋಡಿ ಇಲ್ಲೆಲ್ಲ ಇದೆ ನೋಡಿ, ಎಷ್ಟೊಂದಿದೆ ಇಲ್ಲೆಲ್ಲ ಆ ಥರ. ವಾವ್, ಕ್ರೇಜಿ ಮ್ಯಾನ್, ಸೀರಿಯಸ್ಲಿ. ವಾಟ್ ವ್ಯೂ ನೋಡಿ. ಹಿಂದೆ ಕಡೆ ಇನ್ನೊಂದು ಬೋಟ್ ಬರ್ತಾ ಇದೆ ಅಲ್ಲಿ, ಕ್ರೇಜಿ ಆಗಿದೆ. ಸೊ ಈ ಒಂದು ರೈಡು 18 ಕಿಲೋಮೀಟರ್ ಇರುತ್ತೆ. 18 ಕಿಲೋಮೀಟ್ರಲ್ಲಿ ನಿಮಗೆ 4 ರಿಂದ 5 ಪ್ಲೇಸಸ್ ತೋರಿಸ್ತಾರೆ. ಸೊ ಚೆನ್ನಾಗಿರುತ್ತೆ. ಆದಷ್ಟು ನೀವು ಬಂದಾಗ ಮಿಸ್ ಮಾಡಿದೆ 1 ಅವರ್ದಲ್ಲಿ ಬೋಟ್ ರೈಡ್ ಮಾಡಿ, ಸಖತ್ತಾಗಿರುತ್ತೆ. ಪಕ್ಷಿಗಳು ಚೆನ್ನಾಗಿ ಕೂತಿದ್ದಾವೆ ಇಲ್ಲಿ, ಕ್ರೇಜಿ ಕಾಣಿಸ್ತಿದೆ. ಅದ್ರ ಪಕ್ಕದಲ್ಲೇ ಹೋಗ್ತಾ ಇದೀವಿ ನಾವು. ಹೆಂಗಿದೆ ವ್ಯೂ? ಚೆನ್ನಾಗಿದೆಯಾ? ಕ್ರೇಜಿ ಆಗಿದೆ. ಆ್ಯಂಡ್ ಇಲ್ಲಿ ನೋಡಿ ಈ ತೆಂಗಿನ ಮರಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾವೆ. ಆ್ಯಂಡ್ ನೋಡಿ ಇಲ್ಲಿ ಈ ಥರ ಮನೆಗಳಿಗೆಲ್ಲ ಕನೆಕ್ಷನ್ಸ್ ಕೊಟ್ಕೊಂಡಿರ್ತಾರೆ. ಸೊ ಅವ್ರು ಯೂಶಲಿ ಏನಾದರೂ ಟ್ರಾವೆಲ್ ಮಾಡಬೇಕು ಅಂದರೆ ಅವ್ರದ್ದೇ ಆದ ಸ್ವಂತ ಬೋಟ್ ಇಟ್ಕೊಂಡಿದ್ರೆ ಆ ಬೋಟಲ್ಲಿ ಅವ್ರು ಓಡಾಡ್ತಾರೆ. ಯಾರು ಹೇಳಿದ್ದು ಅಂಡಮಾನ್ಗೆ ಹೋಗಬೇಕು, ನಿಕೋಬಾರ್ಗೆ ಹೋಗಬೇಕು? ಬೇಕೇ ಆಗಿಲ್ಲ. ನಾವು ಹೊನ್ನಾವರಕ್ಕೆ ಬಂದರೆ ಅಂಡಮಾನ್ಗಿಂತ ಸೂಪರಾಗಿರೋ ವ್ಯೂಸ್ ಇದ್ದಾವೆ, ಎಂಜಾಯ್ ಮಾಡ್ಬೋದು. ಸೊ ನಾನು ಇಲ್ಲಿ ಕೇಳಿದಂಗೆ ಅವರು ಹೇಳ್ತಾಯಿದ್ರು ಆದಷ್ಟು ಸಂಜೆ ಹೊತ್ತು ಹೋಗಿ ಬೋಟಿಂಗ್ ಮಾಡಿ ಅಂತ. ಬೆಳಗ್ಗೆ ಹೊತ್ತು ಸ್ವಲ್ಪ ನೀರು ಕಮ್ಮಿ ಇರುತ್ತಂತೆ, ಅಂದರೆ ವಾಟರ್ ಲೆವೆಲ್ಸು ತುಂಬ ಕೆಳಗಡೆ ಹೋಗಿ ಬೋಟ್ ಮೂವ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಸಂಜೆ ಹೊತ್ತು ಸನ್ಸೆಟ್ ಟೈಮಲ್ಲಿ ಹೋಗಿ ಎಲ್ಲ ವ್ಯೂ ಪಾಯಿಂಟು ಕಾಣುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು. ಸೊ ನೀವು ಹಂಗೆ ಮಾಡಿ, ಆದಷ್ಟು ಸಂಜೆ ಹೊತ್ತೇ ವ್ಯೂ ಪಾಯಿಂಟ್ಗೆ ಬಂದು ಸಂಜೆ ಹೊತ್ತೇ ಬೋಟಿಂಗ್ ಮಾಡಿ. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ನೋಡಿ, ಆಗಲೇ ನಾನು ಹೇಳ್ತಿದ್ದೆ ಒಂದಷ್ಟು ಜನ ಅಲ್ಲಲ್ಲಿ ಅವ್ರ ಮನೆಗಳಿಗೆ ಕನೆಕ್ಷನ್ಸ್ ಈ ಥರ ಮಾಡ್ಕೊಂಡಿರ್ತಾರೆ, ಅವ್ರದ್ದೇ ಆದ ಸ್ವಂತ ಬೋಟ್ ಇಟ್ಕೊಂಡಿರ್ತಾರೆ ಅಂತ. ಸೊ ಇಲ್ಲಿ ಒಂದು ಎಕ್ಸಾಂಪಲೇ ಸಿಕ್ಬಿಡ್ತು ನಿಮಗೆ. ಏನು ಚಂದ ಅಲ್ಲ ಇವ್ರ ಜೀವನಗಳು? ದಿನ ಇಲ್ಲೇ ಇರ್ತಾರೆ, ದಿನ ಈ ಬೋಟ್ಗಳಲ್ಲಿ ಓಡಾಡ್ತಾ ಇರ್ತಾರೆ, ನೇಚರ್ಗೆ ಪಕ್ಕದಲ್ಲೇ ಇರ್ತಾರೆ. ಇದೆಲ್ಲ ನೋಡ್ತಿದ್ರೆ ಖುಷಿ ಆಗುತ್ತೆ. ಸೊ ನನಗೆ ಈ ಥರ ಸೀನ್ ಯಾವಾಗಲೇ ನೋಡಿದ್ರು, ಅಂದರೆ ಈ ಥರ ಮೆಟ್ಲು, ಅವ್ರ ಮನೆ ಹತ್ರ ಬೋಟ್ ಎಲ್ಲ ನೋಡಿದಾಗ ನನಗೆ ಮೈ ಆಟೋಗ್ರಾಫ್ ಸಿನಿಮಾ ನೆನಪಾಗ್ತಿದೆ. ಯಾಕೆಂದರೆ ಆ ಸಿನಿಮಾದಲ್ಲಿ ಸುದೀಪ್ ಅವರು ಕಾಲೇಜ್ಗೆ ಇದೇ ಥರ ಹೋಗ್ತಾ ಇರ್ತಾರೆ ಯಾವಾಗೂ. ವಾವ್, ಈ ಕಡೆ ವ್ಯೂ ನೋಡಿ ಏನು ಸಖತ್ತಾಗಿದೆ, ಕ್ರೇಜಿ ವ್ಯೂ. ಈ ಕಡೆ ಆ ಮರಗಳು, ಆ ನೀರು, ವಾ 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 ವಾ. ಸೀರಿಯಸ್ಲಿ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಪದಗಳೇ ಬರ್ತಾ ಇಲ್ಲ. ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ. ನೋಡಿ ಇಲ್ಲೊಂದು ಮನೆ ಇದೆ, ಕೇಶವ ಅಂತ. ಆ ಮನೆಯವ್ರು ಏನಾದರೂ ವೀಡಿಯೋ ನೋಡ್ತಾ ಇದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ, ಮಿಸ್ ಮಾಡಬೇಡಿ. ಸೊ ಫೋಟೋಶೂಟ್ಗೆ ನೋಡಿ ಹಿಂಗೆ ಕುತ್ಕೊಂಡ್ರೆ ಫೋಟೋಶೂಟ್ ಮಾಡ್ಬೋದು. ವ್ಯೂ ನೋಡಿ ಏನು ಸಖತ್ತಾಗಿದೆ, ಸೆಂಟ್ರ್ ವ್ಯೂ. ಆ ಕಡೆ ಈ ಕಡೆ ಫುಲ್ ಗ್ರೀನರಿ, ನೆಕ್ಸ್ಟ್ ಲೆವೆಲ್ ಇದೆ ಇದು ಮಾತ್ರ. ಇಲ್ಲಿ ಒಂದು ಕಳಾಖಂಡ ನಡೀತಿದೆ. ಏನಪ್ಪ ಅಂದರೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾವ್ರೆ. ಅಲ್ಲಿ ನೋಡಿ ಇಬ್ಬರು ಪಾಪ ಅವ್ರ ಪಾಡು, ಅವ್ರ ಕ್ಯಾಮ್ರಾಮ್ಯಾನ್ ಹೇಳಿದೆಲ್ಲ ಮಾಡಬೇಕು. ಡ್ರೋನ್ ಹಾರ್ಕೊಂಡು ಹೋಯ್ತೈತೆ ಎಲ್ಲ ಕಡೆ. ಸೊ ಇವಾಗ ನಾವಿರುವಂಥ ಪ್ಲೇಸ್ ಇದು ಯಾವುದು ಅಂತ ಕೇಳಿದ್ರೆ ಈ ಜಾಗದಲ್ಲಿ ಲೋಟಸ್ ವ್ಯೂ ಪಾಯಿಂಟ್ ಅಂತ ಕರೀತಾರೆ ಇದನ್ನು. ಸೊ ಯೂಶಲಿ ಇಲ್ಲೆಲ್ಲ ತುಂಬ ಲೋಟಸ್ ಇರುತ್ತೆ, ಬಟ್ ಇವತ್ತು ಯಾವ ಲೋಟಸ್ಸು ಇಲ್ಲ. ಬಿಟ್ಟಿದ್ರು ಜನ ಬಂದೆಲ್ಲ ಕಿತ್ಕೊಂಡು ಹೊರಟೋಗ್ತಾರಂತ ಇಲ್ಲಿ. ಸೊ ಹಂಗಾಗಿ ನೋ ಲೋಟಸ್, ಓನ್ಲಿ ಪಾಚಿ. ಸೊ ಇಲ್ಲೊಂದು ಬರ್ಡ್ ಇದೆ ನೋಡಿ, ತೋರಿಸ್ತೀನಿ ಹತ್ರದಿಂದ. ಕಪ್ಪು ಕಲರ್ ಬರ್ಡು, ಚೆನ್ನಾಗಿ ಕೂತಿದೆ. ಅದು ನೀರು ಇರೋದಕ್ಕೆ ಕಾಣಿಸ್ತಾನೆ ಇಲ್ಲ, ಬಟ್ ಅಲ್ಲೊಂದು ಬರ್ಡ್ ಇದೆ. ಸೊ ಸ್ನೇಹಿತರೆ, ಹೆಂಗ್ ಅನಿಸ್ತು ಇವತ್ತಿನ ವಿಡಿಯೋ? ಚೆನ್ನಾಗಿದೆ ಅಲ್ವಾ? ಸೊ ನೀವು ಮಿಸ್ ಮಾಡದೆ ಹೊನ್ನಾವರಕ್ಕೆ ಬನ್ನಿ, ಇಂಥ ಒಳ್ಳೊಳ್ಳೆ ಜಾಗಗಳನ್ನ ನೋಡಿ ಎಂಜಾಯ್ ಮಾಡಿ. ಲೈಫಲ್ಲಿ 1 ಟೈಮ್ ಅಟ್ಲೀಸ್ಟ್ ಈ ಜಾಗ ನೋಡ್ಲೇಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ಮರಗಳು ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಬಾಕೊಂಡಿದ್ದಾವೆ ಈ ಕಡೆಗೆ. ಅಕಸ್ಮಾತ್ ನಿಮ್ಮ ಬೋಟ್ ಏನಾದರೂ ಕರೆಕ್ಟಾಗಿ ಆ ಜಾಗದಲ್ಲಿ ನಿಂತ್ಕೊಂಡು ಒಂದು ಫೋಟೋ ತಗೊಂಡ್ರೆ ಏನು ಸಖತ್ತಾಗಿ ಬರುತ್ತದು ಅಲ್ವಾ? ತುಂಬಾ ಯೋಚನೆ ಮಾಡಬೇಡಿ, ಇದನ್ನೇ ಯೋಚನೆ ಮಾಡಿ. ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡಿ ನನ್ನ ವೈಫ್ ಕೂತಿದ್ದಾಳೆ, ಆ್ಯಂಡ್ ಸುಮ್ಮನೆ ನಾನು ಏನೂ ಮಾಡ್ತಿಲ್ಲ, ಬರೀ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ನೋಡಿ, ಇದು ಫೋಟೋನೋ ಅಲ್ಲ, ವಿಡಿಯೋನೇ ನಾನು ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಈ ವಿಡಿಯೋ ನೀವು ಏನು ನೋಡ್ತಾ ಇದ್ದೀರಾ, ಫೋಟೋಜಿನಿಕ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಸೊ ಅದಕ್ಕೆ ಹೇಳ್ತಾ ಇರೋದು ನಾನು, ಮಿಸ್ ಮಾಡದೆ ಬನ್ನಿ, 1 ಅವರನ್ನ ಎಕ್ಸ್ಪ್ಲೋರ್ ಮಾಡಿ. ನಮಗಂತೂ ಈ ಬೋಟ್ ಡ್ರೈವರ್ ಎಷ್ಟು ಒಳ್ಳೆಯವರು ಅಂದರೆ ಸೂಪರ್ ಆಗಿರೋ ಫೋಟೋಸ್ ಎಲ್ಲ ತೆಕ್ಕೊಟ್ರು. ಅದೇನು ಪ್ಯಾಕೇಜಲ್ಲಿ ಇನ್ಕ್ಲೂಡೆಡ್ ಇರಲಿಲ್ಲ, ಅವರೇ ಬಂದು ಕೇಳಿದ್ರು ಸರ್ ಫೋಟೋ ತೆಕ್ಕೊಡ್ಲಾ ಅಂತ. ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿದ್ರೆ ಹೆಂಗೆಲ್ಲ ಫೋಟೋ ತೆಗಿತಾರೋ ಅಷ್ಟು ಚೆನ್ನಾಗಿ ಫೋಟೋ ತೆಕ್ಕೊಟ್ರು. ಈಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಇಲ್ಲಿಂದ ಇನ್ನೊಂದು ಕೇರಳ ಐಲ್ಯಾಂಡ್ ಇದೆಯಂತೆ. ಸೊ ಕೇರಳ ಐಲ್ಯಾಂಡ್ ಅಂತ ಒಂದು ಜಾಗ ಇದೆ ಅಂತ ಹೇಳಿದ್ರು. ಸೊ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂದರು, ಅಲ್ಲಿ ಹೋಗ್ತಾ ಇದ್ದೀವಿ ಈಗ. ಸೊ ನೋಡೋಣ ಆ ಜಾಗ ಹೆಂಗಿದೆ ಅಂತ. ಹೋದ್ಮೇಲೆ ಮತ್ತೆ ವಿಡಿಯೋ ಸಿಗ್ತೀನಿ ನಿಮಗೆ.
ಸೊ ನೋಡಿ ಸ್ನೇಹಿತರೆ, ಈ ಜಾಗ ಸ್ವಲ್ಪ ನಿಮಗೆ ಕೇರಳ ನೋಡ್ದಂಗೆ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಈ ಪ್ಲೇಸು. ಸೊ ನೀವು ಮಿಸ್ ಮಾಡಿದೆ ಈ ಜಾಗನ ಬಂದು ನೋಡಿ. ನೋಡಿ ಸೇಮ್ ಕೇರಳ ಇದ್ದಂಗೆ ಇದೆ ಈ ಜಾಗ. ಅಲ್ಲಿ ಕೊಕ್ಕುಮ್ ಜ್ಯೂಸ್ ಬೇರೆ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ. ಮನೆ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ. ವಾವ್, ನೈಸ್. ಸೊ ಇದನ್ನು ನೋಡಿದ್ರೆ ನಿಮಗೆ ಸುದೀಪ್ ಅವರ ಮೈ ಆಟೋಗ್ರಾಫ್ ಸಿನಿಮಾನೇ ನೆನಪಾಗ್ಬೋದು ನಿಮಗೆ. ಕೇರಳಗೆ ಹೋದಷ್ಟು ಖುಷಿ ಆಗುತ್ತೆ ಈ ಒಂದು ಜಾಗ ಅಂತ. ನಿಜವಾಗ್ಲೂ ಸಖತ್ತಾಗಿದೆ ಈ ಜಾಗ. ಸೊ ಮಿಸ್ ಮಾಡಿದೆ, ನೀವು ಈ ಜಾಗಕ್ಕೆ ಬನ್ನಿ. ಸೊ ನಾನು ಆಗಲೇ ಹೇಳ್ತಿದ್ದೆ, ಇಲ್ಲಿ ನೋಡಿ ಈ ಥರ ಮರಗಳು ಬಾಕೊಂಡಿರ್ತವೆ, ಅಂಥ ಜಾಗದಲ್ಲಿ ನಿಲ್ಲಿಸಿ ಫೋಟೋ ತೆಗೆದ್ರೆ ಚೆನ್ನಾಗಿ ಬರುತ್ತೆ ಅಂತ. ಸೊ ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ವಿ, ನೋಡೋಣ ಹೆಂಗೆ ಬರುತ್ತೆ ಅಂತ. ಅಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ ಸ್ನೇಹಿತರೆ, ಇಲ್ಲಿ ಇನ್ನೊಂದು ಫೋಟೋಶೂಟ್ ನಡೀತಾ ಇದೆ. ಜೂಮ್ ಹಾಕೋಣ. ಪಾಪ ನನಗೆ ಟೀ ಶರ್ಟ್ ಹಾಕ್ಕೊಂಡೆ ಶೆಕೆ ಕಿತ್ಕೊಂಡ್ಬರ್ತೈತೆ. ಆ ಮನುಷ್ಯ ಅದು ಹೆಂಗಾರು ಸೂಟ್ ಹಾಕೊಂಡು ಕೂತಾನೋ ಗೊತ್ತಿಲ್ಲ. ಹ್ಯುಮಿಡಿಟಿ ತುಂಬ ಜಾಸ್ತಿ ಇದೆ ಈಗ. ಇದು ಕೇರಳ ಸೀನರಿ ಜಾಗ ಅಂತೆ. ನಾನು ಹೆಂಡ್ತೀನಿ ನೋಡಿ ಹಿಂದೆ ಹೋಗಿ ಮುಚ್ಚಿಕೊತಾ ಇದ್ದಾಳೆ, ನಾನು ಬರಲ್ಲ ಅಂತ. ಸೊ ಕೊನೆಯದಾಗಿ ಒಂದು ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತೇಳಿ ಇಲ್ಲಿ ಆನ್ ದ ವೇ ಒಂದು ಹೋಟ್ಲ್ ಹತ್ರ ನಿಲ್ಸಿದ್ದೀವಿ, ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ. ಸೊ ಈಗೆಲ್ಲ ಜ್ಯೂಸ್ ಕುಡ್ಕೊಂಡು ನಾವು ಇಲ್ಲಿಂದ ಹೊರಡ್ತೀವಿ. ಸೊ ನೀವು ಮಿಸ್ ಮಾಡಿದೆ 1 ಅವರ್ಗೆ ಬನ್ನಿ, ಈ ಬೋಟ್ ರೈಡ್ನ ಮಿಸ್ ಮಾಡದೆ ಮಾಡಿ. ಆ್ಯಂಡ್ ಅಂಜನಾದ್ರಿ ನಾನು ಹೇಳ್ದಂಗೆ ಕನ್ಸಿಡರ್ ಮಾಡಿ, 100% ವರ್ತಿದೆ. ಆ್ಯಂಡ್ ರೂಮ್ ಆಗಿರ್ಬೋದು, ಈ ಬೋಟಿಂಗ್ ಆಗಿರ್ಬೋದು ಎರಡೂ. ಸೊ ಫೈನಲಿ ಬೋಟಿಂಗು ಪ್ರೈಸ್ ಹೇಳಿದ್ದೀನಿ ನಿಮಗೆ ರೂಮಿಂದು ಪ್ರೈಸ್ ಹೇಳಿಲ್ಲ. ರೂಮ್ದು ಪ್ರೈಸ್ ಬಂದು ಒಂದು ದಿನಕ್ಕೆ 2,500 ಇಬ್ಬರಿಗೆ. ನನಗೆ ಗೊತ್ತಿಲ್ಲ, ಅಲ್ಲಿ ಆ್ಯಕ್ಚುಲಿ 2 ಬೆಡ್ ಇತ್ತು. ಮೇ ಬಿ 4 ಜನ ಕೂಡ ಸ್ಟೇ ಮಾಡ್ಬೋದು ಅಂದ್ಕೊತೀನಿ. ಸೊ ನೀವು ಟ್ರೈ ಮಾಡಿ ಬಂದು ಇಲ್ಲಿರಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ನ ಒತ್ತಿ ಅಂತ ಹೇಳ್ತಾ, ನಾಳೆ ನಮ್ಮ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ಸೊ ಅದು ಯಾವುದು ಪ್ಲೇಸ್ ಏನು ಎಲ್ಲವನ್ನೂ ನಿಮಗೆ ನಾಳೆ ವಿಡಿಯೋಲಿ ತೋರಿಸ್ತೀನಿ. ಸೊ ವಿಡಿಯೋಲಿ ಸಿಗೋಣ. ಶುಭೋದಯ ಎಲ್ರಿಗೂ. ಸೊ ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಒಂದು ವ್ಯೂ ನೋಡೋದಕ್ಕೆ ಖುಷಿ ಆಗುತ್ತೆ. ಸನ್ರೈಸ್ ಆಗಿದೆ. ಆ್ಯಂಡ್ ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿದು ಈಗ ಎಕೋ ಬೀಚ್ಗೆ ಹೋಗ್ತಾ ಇದ್ದೀವಿ. ಸೊ ಎಕೋ ಬೀಚ್ ಹತ್ರ ಹೋದ್ಮೇಲೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಹೋಗಿ ಕಾಫಿನೋ ಟೀನೋ ಕೊಡ್ಕೊಂಡು ಬಂದುಬಿಡಿ. ಓಕೆ ಸ್ನೇಹಿತರೆ, ವಿ ಆರ್ ಅಟ್ ಎಕೋ ಬೀಚ್. ಸೊ ಎಕೋ ಬೀಚಿಗೆ ಬಂದಿದ್ದೀವಿ ಈಗ. ನೋಡ್ತಾ ಇದ್ದೀರಾ ಬೀಚ್ ಹೆಂಗೆ ಕಾಣ್ತಿದೆ ಅಂತ. ಸೊ ಹೊನ್ನಾವರದಲ್ಲಿ ಎಕೋ ಬೀಚು ಒಂದು ಸ್ಪೆಷಲ್ ಬೀಚ್ ಆ್ಯಕ್ಚುಲಿ. ಯಾಕೆ ಅಂದರೆ ಈ ಜಾಗದಲ್ಲಿ ಕ್ರೌಡ್ ಸ್ವಲ್ಪ ಕಮ್ಮಿ ಇರುತ್ತೆ, ಮತ್ತು ಫೋಟೋಸ್ ಎಲ್ಲ ತಗೊಳಕ್ಕೆ ಚೆನ್ನಾಗಿರುತ್ತೆ, ನೀರಲ್ಲಿ ಆಡೋಕ್ಕೂ ಚೆನ್ನಾಗಿರುತ್ತೆ. ಸೊ ಬನ್ನಿ ನಾವು ಇವಾಗ ಹೋಗೋಣ. ಅಲ್ಲಿ ಮುಂದೆ ಹೋಗಿ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡು ನಿಮಗೂ ತೋರಿಸ್ತೀನಿ ಹತ್ರದಿಂದ. ಅಲ್ವಾ, ಚೆನ್ನಾಗಿದೆ. ಸೊ ಲೈಫ್ ಗಾರ್ಡ್ಸ್ ಎಲ್ಲ ಇರ್ತಾರೆ. ಅಲ್ಲಿ ಮಧ್ಯದಲ್ಲಿ ಒಂದು ಬಾಲ್ ಹಾಕಿದ್ದಾರೆ, ನೋಡ್ತಾ ಇದ್ದಾರಲ್ಲ ಈನಾಗಿ. ಸೊ ಅದನ್ನ ದಾಟಿ ಹೋಗಬಾರ್ದು ಅಂತ. ಸೊ ನೋಡಿ ಸ್ನೇಹಿತರೆ, ಈ ಬೀಚು 100% ಕ್ಲೀನ್ ಆ್ಯಂಡ್ ನೀಟ್ ಬೀಚ್ ಇದು. ಆ್ಯಂಡ್ ಅಪ್ರೂವ್ ಕೂಡ ಆಗಿದೆ ಇದು ಒಂದು ಕ್ಲೀನ್ ಆ್ಯಂಡ್ ನೀಟ್ ಬೀಚ್ ಅಂತ. ಸೊ ಬಂದಾಗ ದಯವಿಟ್ಟು ಲೆಟರ್ ಮಾಡಿಬಿಡಿ. ನೋಡಿ ಎಷ್ಟು ನೀಟಾಗಿದೆ. ಒಳ್ಳೆ ಫಾರಿನ್ ಕಂಟ್ರಿಯಲ್ಲಿ ಹೆಂಗಿರುತ್ತೆ ಬೀಚು ಅಷ್ಟು ನೀಟಾಗಿ ಕಾಣಿಸ್ತಿದೆ. ಆ್ಯಂಡ್ ಜನಗಳು ಜಾಸ್ತಿ ಇಲ್ಲ. ಬಟ್ ಇವತ್ತು ವೀಕ್ ಡೇ ಆಗಿರೋದ್ರಿಂದ ಮೇ ಬಿ ಜನ ಜಾಸ್ತಿ ಇಲ್ವೇನೋ, ವೀಕೆಂಡಲ್ಲಿ ಜಾಸ್ತಿ ಇರ್ತಾರೇನೋ ಗೊತ್ತಿಲ್ಲ. ಬಟ್ ಚೆನ್ನಾಗಿ ಕಾಣ್ತಿದೆ. ನೀವು ಬನ್ನಿ, ಮಿಸ್ ಮಾಡಿದೆ ಇಕೋ ಬೀಚ್ಗೆ ಬಂದು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗಿ. ಸೂಪರ್ ಆಗಿದೆ ವ್ಯೂ ಮಾತ್ರ. ಸೊ ನಾವಂತೂ ಮಸ್ತ್ ಮಜಾ ಮಾಡ್ತಾ ಇದ್ದೀವಿ, ಫೋಟೋಸು ವೀಡಿಯೋಸ್ ಎಲ್ಲ ತಗೊಂಡು. ನೀವು ಮಿಸ್ ಮಾಡಿದೆ 1 ಅವರ್ಗೆ ಬಂದಾಗ ಎಕೋ ಬೀಚ್ನ ಕನ್ಸಿಡರ್ ಮಾಡಿ ಬಂದು ಇಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು, ಚೆನ್ನಾಗಿರುತ್ತೆ. ಆ್ಯಂಡ್ ಇದಾದಮೇಲೆ ನಮ್ಮ ನೆಕ್ಸ್ಟ್ ಲೊಕೇಶನ್ ಬಂದು ಉಡುಪಿಗೆ ಹೋಗ್ತಾ ಇದ್ದೀವಿ. ಅದೇ ಸರ್ಪ್ರೈಸಿಂಗ್ ಅನ್ನೋ ಒಂದು ಲೊಕೇಶನ್ ಅಂತ ಹೇಳ್ಬೋದು. ಯಾಕೆಂದರೆ ನಮ್ಮ ಆ್ಯನಿವರ್ಸರಿ ದಿವಸ ಉಡುಪಿ ಕೃಷ್ಣನ ದರ್ಶನ ಮಾಡಬೇಕು ಅನ್ನೋದು ನಮ್ಮ ಆಸೆ ಆಗಿತ್ತು. ಸೊ ಹಾಗಾಗಿ ಇವಾಗ ಹೋಗ್ತಾ ಇಡಗುಂಜಿ ಗಣಪತಿ ನೋಡಿಕೊಂಡು, ಅಲ್ಲಿಂದ ಕೊರಗಂಜ ದೇವಸ್ಥಾನ ನೋಡಿಕೊಂಡು, ಫೈನಲಿ ನಾವು ಉಡುಪಿಗೆ ಹೋಗಿ ಕೃಷ್ಣನ ದರ್ಶನ ಮಾಡಿಕೊಂಡು ಆಮೇಲೆ ಬೆಂಗಳೂರಿಗೆ ಹೊರಡ್ತೀವಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ. ನಾವು ಹೋಗಬೇಕಾದ್ರೆ ಮತ್ತೆ ನಿಮಗೆ ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಸೈನಿಂಗ್ ಆಫ್ ಕಾರ್ತಿಕ್. ಬಾಯ್.